ಇದು ಇವತ್ತಂದರೆ ನಮಗೆ ರೂಟೀನ್ ಆಗಿಬಿಟ್ಟಿದೆ. ಪೊಲೀಸ್ ಸ್ಟೇಷನ್ನು ಕೋರ್ಟು ಅಂತ ಹೇಳಿದರೆ ಒಂಥರ ಬೀಗರು ನೆಂಟರ ಮನೆ ಆಗಿದೆ. ಮದುವೆ ಇದ್ದಾಗ ದಿನ ಅಡ್ಡಾಡ್ತಾರಲ್ಲ ಹಂಗಾಗಿದೆ. ಇರಲಿ, ನಮ್ಮ ಜೊತೆಗೆ ಮಾನವ ಹಕ್ಕು ಆಯೋಗದ ಅಧಿಕಾರಿಗಳು ಕೂಡ ಇದ್ದಾರೆ ಮತ್ತು ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಹಿರಿಯ ಸಹೋದರಿದ್ದಾರೆ. ಬರೋದಕ್ಕೆ ಕಾರಣ ಏನು ಅಂತ ಹೇಳಿದರೆ, ನಿನ್ನೆ ತಾವೆಲ್ಲ ನೋಡಿದ್ದೀರಿ, ತಾವು ಕೂಡ ಉಪಸ್ಥಿತರಿದ್ದಿರಿ. ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರನ್ನ ಕನಿಷ್ಠ ಒಂದು 100 ಜನ ಪೊಲೀಸರು, 2 ಜಿಲ್ಲೆಯ ಪೊಲೀಸರು SP ನೇತೃತ್ವದಲ್ಲಿ ಬಂದಿದ್ದರು. ಬಂದಾಗ ಸಹಜವಾಗಿ ಆತಂಕದಲ್ಲಿ ಅವರ ಮನೆಯವರು ಕೂಡ ಸರ್ ಎದಕ್ಕೆ ಬಂದಿದ್ದೀರಿ ಅಂತ ಕೇಳಿದರು. ಆನಂತರ ನಾವೆಲ್ಲರೂ ಕೂಡ ಅವ್ರನ್ನ ಕರ್ಕೊಂಡು ಹೋಗೋದಕ್ಕೆ ತಾವು ನೋಡಿದ್ದೀರಿ, ನಮ್ಮ ವೆಹಿಕಲ್ನಲ್ಲೇ ಅವ್ರನ್ನ ಕರ್ಕೊಂಡು ಹೋಗಿದೆ. ಯಾರು ಕೂಡ ಅಡ್ಡಿಪಡಿಸಿಲ್ಲ. ಇವತ್ತೇನು ಮಾಡಿದ್ದಾರೆ, ಗಿರೀಶ್ ಮಟ್ಟಣ್ಣವರ್, ಮಹೇಶ್ ಶೆಟ್ಟಿ ತಿಮ್ರೋಡಿ, ಜಯಂತ್ ಟಿ ಮತ್ತು ಇತರ 30 ಜನರ ಮೇಲೆ FIR ಅಂತ ನಮಗೊಂದು ಸುದ್ದಿ ಬಂತು. ಅದು ಆಮೇಲೆ ನಾವು ಕೂಡ ಕೇಳ್ಕೊಂಡಿವಿ, ಬರೀ ಅದು ಗಾಳಿ ಸುದ್ದಿ ಎಲ್ಲ ಕೇಳ್ಕೊಂಡ್ವಿ, ಹೌದು ಆಗಿದೆ ಅಂಥೇಳಿ. ಹೀಗಾಗಿ ನಾನು ಕೇಳೋಕ್ಕೆ ಬಂದಿದ್ದೀನಿ. ಯಾಕಂತ ಹೇಳಿದರೆ, ಈ ಪೊಲೀಸ್ ಇಲಾಖೆಯದ್ದು ಡೀಸೆಲು ಪೆಟ್ರೋಲ್ ಯಾಕೆ ಖರ್ಚು ಮಾಡಬೇಕು? ಅವರು ಮತ್ತೆ ಒಂದು 100 ಜನ ಬರೋದು, ಒಂದು 50 ಗಾಡಿಯಲ್ಲಿ ಬರೋದು, ಯಾಕೆ ಸುಮ್ಮನೆ ಅದರದ್ದು ಪೊಲೀಸ್ ಸ್ಟೇಷನ್ನಿಗೆ ಅದ್ರ ಬಜೆಟಿಗೆ ಹೊರೆ ಆಗಬೇಕು ಅಂಥೇಳಿ. ಅರೆಸ್ಟ್ ಮಾಡೋದಿದ್ದರೆ ಮಾಡಿರಿ, ಅರೆಸ್ಟ್ ಮಾಡೋದಿದ್ದರೆ ಮಾಡಿ. ಸುಮ್ಮನೆ ಯಾಕಂತ ಹೇಳಿದರೆ ಒಂದು ನೋಟಿಸಿಗೂ ಒಂದು ಅವಕಾಶ ಕೊಡೋದಿಲ್ಲ, ಉತ್ತರ ಕೊಡೋದಕ್ಕೆ ಅವಕಾಶ ಕೊಡೋದಿಲ್ಲ. ನಿನ್ನೆ ಮಹೇಶ್ ಶೆಟ್ಟಿ ತಿಮ್ರೋಡಿಯವರು, ನಾವು ಮತ್ತು ಅವ್ರ ಬ್ರದರ್ ಎಲ್ಲರೂ ಸೇರಿ ಬ್ರಹ್ಮಾವರ ಸ್ಟೇಷನ್ಗೆ ಬೆಳಿಗ್ಗೆ 9 ಗಂಟೆಗೆ ಹೊಂಟವ್ರು. ನಾವು ಉತ್ತರ ಕೊಡೋದಕ್ಕೆ ನೋಟಿಸ್ ಏನಿದೆ 35(3) BNSSನಲ್ಲಿದೆ, ಅದಕ್ಕೆ ಉತ್ತರ ಕೊಡಬಾರ್ದು. ಅವರೇ ಹೇಳಿದ್ದಾರೆ ಪೊಲೀಸ್ ಸ್ಟೇಷನ್ಗೆ ಬನ್ನಿ ಅಂತ. ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಾದ್ರೆ ಮನೆಗೆ ಬಂದು ದಿಢೀರ್ನ ಏನೋ ಒಂದು ದಾಳಿ ಮಾಡ್ದಂಗೆ ಮಾಡಿ, ಎಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ವೈಲೇಟ್ ಮಾಡಿ, ಕೋರ್ಟಲ್ಲಿನೂ ಕೂಡ ಭಾಳ ಚೆನ್ನಾಗಿ ಆರ್ಗ್ಯುಮೆಂಟ್ ಮಾಡಿದ್ದಾರೆ. ಬಟ್ ಎನಿಹೌ ನ್ಯಾಯಾಲಯಕ್ಕೆ ನಾವು ಇದನ್ನು ಮಾಡಬೇಕು. ಇದಕ್ಕೇನು ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ನ್ಯಾಯಾಂಗ ಬಂಧನಕ್ಕಾಗಿದ್ದಕ್ಕೆ ಒಂದು ಏನು ನ್ಯಾರೇಷನ್ ಬಿಲ್ಡಪ್ ಮಾಡ್ತಾ ಇದ್ದಾರೆ. ಈ ಅತ್ಯಾಚಾರಿಗಳ ಒಂದು ಅತಿ ದೊಡ್ಡ ಕುಟುಂಬ ಕುತಂತ್ರ ಏನಿದೆ, ಅವ್ರು ಏನು ಮಾಡ್ತಾ ಇದ್ದಾರೆ ನೋಡಿ, ಇದು SIT ಭೀಮಾ ಸುಳ್ಳು ಹೇಳ್ತಾ ಇದ್ದಾನೆ, ಹೀಗಾಗಿ ಸುಳ್ಳು ಹೇಳಿದ್ದಕ್ಕೆ ಮಹೇಶ್ ಶೆಟ್ಟಿ ತಿಮ್ರೋಡಿನ ಅರೆಸ್ಟ್ ಮಾಡಿದರು ಅಂತ ಒಂದು ಸುಳ್ಳು ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಆಮೇಲೆ ನಮಗೆ ಭಯ ಬೀಳಿಸೋದು.